ಪ್ರಪಂಚದ ಮೂಲೆ ಮೂಲೆಯಿಂದ ಜನರೆಲ್ಲ ಈ ಒಂದು ಸ್ಥಳಕ್ಕೆ ಬರ್ತಾ ಇದ್ದಾರೆ. ಅವರಲ್ಲಿರುವಂಥ ಒಂದೇ ಒಂದು ಮನದಾಸೆ ಅಂದರೆ ಒಮ್ಮೆಯಾದರೂ ಈ ಒಂದು ಸಂಗಮದಲ್ಲಿ ಮುಳುಗಿ ತೇಲಬೇಕು ಅಂತೇಳಿ. ಯಾಕಂದರೆ ಇದು ಮನುಕುಲದಲ್ಲಿ ನಡೆಯುವ ಅತಿ ದೊಡ್ಡ ಧಾರ್ಮಿಕ ಮೇಳ, ಅದೇ ಮಹಾಕುಂಭ ಮೇಳ. ಎಲ್ಲರೂ ಹೇಳಿದರೆ ನಾನಂತೂ ಸೂಪರ್ ಆಗಿದ್ದೇನೆ. ಇವತ್ತು ಹೇಳಬೇಕು ಅಂದರೆ ನಾನು ಇಡೀ ಭೂಮಿಯಲ್ಲೇ ಜಾಸ್ತಿ ಜನ ಸೇರುವಂಥ ಒಂದು ಹಬ್ಬ, ಅದೇ ಮಹಾಕುಂಭ, ಅಲ್ಲಿ ನಾನಿದ್ದೀನಿ. ನೋಡ್ತಾ ಇದ್ದರೆ ಕಳೆದು ಹೋಗ್ತಾ ಇದ್ದೀನಿ. ಜನಗಳನ್ನ ನೋಡ್ತಾ ಇದ್ದರೆ ಎಷ್ಟು ಜನ ಇದ್ದಾರೆ ಗೊತ್ತಾ. ಇಲ್ಲ ಈಗ ಟೈಮ್ ಹೋಗ್ಬಿಟ್ಟು 4 ಗಂಟೆಗೆ ಇಷ್ಟೊಂದು ಜನ ಇದ್ದಾರೆ ಇಲ್ಲಿ. ಸೊ ಈಗ ನಾನು ಬಂದ್ಬಿಟ್ಟು ಅರಿಯಲಿ ಘಾಟಲ್ಲೇ ಇದ್ದೀನಿ. ಈ ಅರಿಯಲಿ ಘಾಟ್ ಅಂತ ಹೇಳ್ಬಿಟ್ಟು ಇಲ್ಲಿ ಸುಮಾರಷ್ಟು ಘಾಟ್ಸ್ ಇದೆ. ಸೇಮ್ ನೀವು ವಾರಣಾಸಿ ಹೋಗಿದ್ರೆ ವಾರಣಾಸಿಲಿ ಗೊತ್ತಿರುತ್ತೆ ನಿಮಗೆ ಘಾಟ್ಸ್ ಅಂತ ಹೇಳಿ. ಈ ಒಂದು ಅರಿಯಲಿ ಘಾಟಿಂದ ಈಗ ಸಂಗಮ ಸ್ನಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ವೈಬ್ಸ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ ಅಂತಲೇ ಹೇಳ್ಬೋದು. ಸೊ ಬನ್ನಿ ಹೋಗೋಣ ಅಂತ. ಸೊ ನನ್ನ ಜೊತೆ ನಮ್ಮ ಗೈಡ್ ಇದ್ದಾರೆ, ನೀರಜ್ ಭಯ್ಯ ಚಲ್ತೆ ಹೋಗೋಣ ಬನ್ನಿ. ಸೊ ಈಗ ಗೋಡಲ್ಲಿ ಕೂತಿದ್ದೀವಿ, ಇಲ್ಲಿಂದ ಸಂಗಮ್ಗೆ ಹೋಗ್ತಾ ಇದ್ದೀವಿ. ಸಂಗಮ್ಗೆ ಹೋಗ್ಬಿಟ್ಟು ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಬೆಳಿಗ್ಗೆ ಜಾವ ನಾವು ಕರ್ನಾಟಕದವರು ಸುಮಾರು ಜನ ಬಂದಿದ್ದಾರೆ ಆ್ಯಕ್ಚುಲಿ ಇವತ್ತು. ಸೊ ಬೋಟಲ್ಲಿ ಕೂತ್ಕೊಂಡಿದ್ದೀವಿ. ಈಗ ಸೂಪರ್ ಆಗಿದೆ ಜರ್ನಿ ಮಾತ್ರ. ಸೊ ನಮ್ಮ ಜೊತೆಯಲ್ಲಿ ಹೈದರಾಬಾದಿಂದ ಆಂಧ್ರದಿಂದ ಕೂಡ ಬಂದಿದ್ದಾರೆ ಎಲ್ಲರೂ ಕೂಡ. హర హర మహాదేవ్ హర హర మహాదేవ్. కుంభమేళ 144 ఇయర్స్కి ఒకసారి అంటారు, అది అబద్ధం. ప్రతి 12 సంవత్సరాలకి ఒకసారి కుంభమేళ వస్తుంది. ಭಯ್ಯ ಇದರ ಕಿತ್ನಾ ದೂರ? ಇಲ್ಲಿಂದ 1 ಕಿಲೋಮೀಟರ್ ಇದೆ. ಆ್ಯಕ್ಚುಲಿ 2 ಗಂಗಾ ಮತ್ತು ಯಮುನಾ ಸಂಗಮ ಆಗುವಂಥ ಒಂದು ಕಲರ್ ಕೂಡ ಸೂಪರಾಗಿ ಕಾಣ್ತಿದ್ರಿಂದ ಇನ್ನೂ ಬೆಳಗಾಗಿಲ್ಲ, ಇನ್ನೂ ಕತ್ತಲಿದೆ. ಆ್ಯಕ್ಚುಲಿ ಫೈನಲಿ ತ್ರಿವೇಣಿ ಸಂಗಮದ ಹತ್ರ ಬಂದಿದ್ದೇವೆ. ಈಗ ಯಮುನಾ, ಗಂಗಾ ಮತ್ತು ಸರಸ್ವತಿ ಈ 3 ನದಿಗಳು ಸೇರುವಂಥ ಜಾಗದಲ್ಲಿ ಸ್ನಾನ ಮಾಡ್ತಾ ಇದ್ದೀವಿ. ಇನ್ನೊಂದು 2 ನಿಮಿಷದಲ್ಲಿ. ಚಳಿ ಮಾತ್ರ ಸೂಪರ್ ಆಗಿದೆ. ಜಾಕೆಟ್ ಹಾಕ್ಕೊಂಡಿದ್ರು ಸರಿಯಾಗಿ ಹೊಡಿತಾ ಇದೆ ಚಳಿ. ಕಾಸ್ಟ್ಯೂಮ್ ಚೇಂಜ್ ಈಗ ಹೋಗ್ಬಿಟ್ಟು ನಾನು ಹೇಳ್ಬಿಡ್ಬೇಕು, ಚಿಕ್ಕವಾಡಿ ಚಳಿ ಇದೆ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ. ವೆಯ್ಟ್ ಮಾಡ್ತಾ ಇದ್ದೀವಿ. ಬಟ್ ನಿಜ ಹೇಳ್ತೀನಿ, ಒಂಥರ ವೈಬ್ರೆಂಟ್ ಫೀಲಿಂಗ್ ಇದೆ. ಯಾಕಂತಂದರೆ 144 ಇಯರ್ಸ್ಗೆ ಆಗುತ್ತೋ ಇಲ್ಲ ಅನ್ನೋದು ಗೊತ್ತಿಲ್ಲ ನನಗೆ, 20 ಇಯರ್ಸ್ ಆಗುತ್ತೋ ಇಲ್ಲ ಅನ್ನೋದು ಗೊತ್ತಿಲ್ಲ. ಬಟ್ ಹೇಳಬೇಕು ಅಂದರೆ ಮಾತ್ರ ಒಂದು ಹೋಲಿ ಸ್ಪಿರಿಚುವಲ್ ಅಂತಾರಲ್ಲ, ಆ ಒಂದು ಸ್ಪಿರಿಚುವಲ್ ಮೂಮೆಂಟ್ ಮಾತ್ರ ಇದು ಅಂತ ಹೇಳ್ಬೋದು. ಹೋಗ್ಬಿಟ್ಟು ನೀರಲ್ಲಿ ಬಿಡೋದು ಬನ್ನಿ. ಈಗ ಆ್ಯಕ್ಚುಲಿ ನಾನು ಬಂದ್ಬಿಟ್ಟು ಸಂಗಮದಲ್ಲಿದ್ದೀನಿ. ಈ ಸಂಗಮದಲ್ಲಿ ಇದು ಯಮುನಾ ನದಿ, ಆ ಕಡೆ ಬಂದ್ಬಿಟ್ಟು ಗಂಗಾ ನದಿ ಇದೆ. ಯಮುನಾ ನದಿ ಬಂದ್ಬಿಟ್ಟು ಬ್ಲ್ಯಾಕ್ ಕಲರ್ ಇಲ್ಲಿದೆ. ಯಾಕೆ ಅಂತಂದರೆ ಕೃಷ್ಣ ಕಳಿಂಗ ಮರ್ದನ ಆದಮೇಲೆ ಇಲ್ಲಿ ಬಂದು ಸ್ನಾನ ಮಾಡಿದ, ಅದಕ್ಕಾಗಿ ಇದು ಬ್ಲ್ಯಾಕ್ ಆಗಿದೆ ಅಂತ ಹೇಳ್ತಾರೆ. ಅದು ಬಿಟ್ಟು ಗಂಗಾ ನದಿ ಬನಾರಸಿಂದ ಬಂದು ಇಲ್ಲಿ ಸಂಗಮ ಆಗುತ್ತೆ, ಅದಕ್ಕೆ ಇದನ್ನು ಪ್ರಯಾಗ್ ಅಂತೇಳಿ ಕರೀತಾರೆ. ಸರಸ್ವತಿ ನದಿ ಬಂದ್ಬಿಟ್ಟು ಇಲ್ಲಿ ಒಂದು ಗುಪ್ತಗಾಮಿನಿಯಾಗಿ ಒಂದು ಜಾಯಿನ್ ಆಗ್ತಾರೆ ಈ ಒಂದು ಗಂಗಾ ಮತ್ತು ಯಮುನಾ ಜೊತೆಗೆ. ಕುಂಭಮೇಳ ಇದು ಪ್ರತಿ 6 ವರ್ಷಕ್ಕೊಮ್ಮೆ ನಡೆಯುವಂಥ ಅರ್ಧ ಕುಂಭ ಆಗಿರಬಹುದು, ಹಾಗೆ ಪ್ರತಿ 12 ವರ್ಷಕ್ಕೊಮ್ಮೆ ನಡೆಯುವಂಥ ಕುಂಭಮೇಳ ಆಗಿರ್ಬೋದು. ಆದರೆ ಈಗ ನಡೆಯುತ್ತಿರುವುದು 144 ವರ್ಷಕ್ಕೊಮ್ಮೆ ನಡೆಯುವ ಮಹಾಕುಂಭಮೇಳ. ಈ ಒಂದು ಕುಂಭಮೇಳ ನಮ್ಮ ಭಾರತದಲ್ಲಿ ಪ್ರಮುಖವಾಗಿ 4 ಸ್ಥಳಗಳಲ್ಲಿ ನಡೆಯುತ್ತೆ: ಪ್ರಯಾಗ್ರಾಜ್, ಹರಿದ್ವಾರ್, ಉಜ್ಜಯಿನಿ ಮತ್ತು ನಾಸಿಕ್. ಸಂಗಮ ಸ್ನಾನ. ಈ ಪವಿತ್ರ ಸಂಗಮದಲ್ಲಿ ಸ್ನಾನ ಮಾಡಿದಾಗ ಮನಸ್ಸಿಗೆ ಏನೋ ಒಂದು ವಿಶೇಷವಾದ ಶಕ್ತಿ, ಹಾಗೆ ಏನೋ ಒಂಥರ ಉಲ್ಲಾಸ ಬಂದಂಗಾಯಿತು. ಎಸ್ಪೆಷಲಿ ಸೂರ್ಯನಾರಾಯಣ ಮೂರ್ತಿ ಅವರ ಫ್ಯಾಮಿಲಿ ಜೊತೆ ಆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಈ ಒಂದು ದೃಶ್ಯ ಅದ್ಭುತವಾಗಿತ್ತು, ಹಾಗೆ ನನ್ನ ಮನದಲ್ಲಿ ಯಾವಾಗಲೂ ಕೂಡ ಉಳಿಯುತ್ತೆ. ಒಳ್ಳೆ ಸಂಗಮದ ಸ್ನಾನ ಆಯಿತು. ಆ್ಯಕ್ಚುಲಿ ಹೇಳೋಕ್ಕಂದ್ರೆ ಒಂಥರ ಡಿವೈನ್ ಫೀಲಿಂಗ್ ಅನ್ಬೋದು. ಸೊ ಮಾತಿನಲ್ಲಿ ಹೇಳೋಕ್ಕಾಗಲ್ಲ. ಈ ಒಂದು ಫೀಲಿಂಗ್ನ ಆ್ಯಕ್ಚುಲಿ ಎಕ್ಸ್ಪೀರಿಯೆನ್ಸೇ ಮಾಡಬೇಕು ಅಂತ ಹೇಳ್ತೀನಿ. ತುಂಬ ಅಂದರೆ ತುಂಬ ಅದ್ಭುತವಾಗಿತ್ತು ಈ ಒಂದು ಫೀಲಿಂಗು. ಬೋಟೆಲ್ಲ ರೆಡಿ ಇದೆ. ಮತ್ತು ಈಗ ಬೋಟಲ್ಲಿ
ವಾಪಸ್ ಹೋಗ್ತಾ ಇದ್ವಿ ಸಂಗಮ ಸ್ನಾನ ಆದಮೇಲೆ. ಸೊ ನೆಕ್ಸ್ಟ್ ಏನಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ತೋರಿಸ್ತೀನಿ ಬನ್ನಿ ನೋಡಿ. ಈ ಒಂದು ಕುಂಭಮೇಳ ಯಾಕೆ 12 ವರ್ಷಕ್ಕೊಮ್ಮೆ ನಡೆಯುತ್ತೆ ಅಥವಾ ಮಹಾಕುಂಭಮೇಳ ಯಾಕೆ 144 ವರ್ಷಕ್ಕೊಮ್ಮೆ ನಡೆಯುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ ಹಾಗೆಯೇ ಸ್ವಲ್ಪ ಗ್ರಹಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಎಸ್ಪೆಷಲಿ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ಏಕಾಗುತ್ತೆ ಅಂದರೆ ಗುರು ಅಂದರೆ ಬೃಹಸ್ಪತಿ ಮೇಷರಾಶಿಯಲ್ಲಿರುವಾಗ ಮತ್ತು ಸೂರ್ಯಚಂದ್ರ ಮಕರ ರಾಶಿಯಲ್ಲಿರುವಾಗ ಇದನ್ನು ಆಚರಿಸಲಾಗುತ್ತೆ. ಪ್ರತಿ 12 ವರ್ಷಕ್ಕೊಮ್ಮೆ ಈ ಯೋಗ ಬಂದು ಕುಂಭಮೇಳ ನಡೆಯುತ್ತೆ. ಈಗ ನಾನು ನೆಕ್ಸ್ಟ್ ಬಂದಿರೋ ಪ್ಲೇಸ್ ಬಂದ್ಬಿಟ್ಟು ಶಿವಾಲಯ ಪಾರ್ಕ್ ಅಂತೇಳಿ. ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲ ನಮ್ಮ ಜ್ಯೋತಿರ್ಲಿಂಗಗಳೇನಿದೆ ಆ ಒಂದು ಜ್ಯೋತಿರ್ಲಿಂಗಗಳು ನಮ್ಮ ಒಂದು ಇಂಡಿಯಾ ಮ್ಯಾಪಲ್ಲಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ತೋರಿಸಿದ್ದಾರೆ. ನೋಡ್ಲಿಕ್ಕೆ ಮಾತ್ರ ತುಂಬಾನೇ ಚೆನ್ನಾಗಿದೆ. ಹೋಗ್ಬಿಟ್ಟು ನೋಡ್ಕೊಂಡು ಬನ್ನಿ ಒಂದು ಡ್ರೋನ್ ವ್ಯೂ ಹೇಗಿದೆ ಅಂತೇಳಿ. ಸೊ ಎಂಟ್ರೆನ್ಸಲ್ಲಿ ನಮಗೆ ಸಮುದ್ರ ಮಂಥನ ಇದೆ. ಇದೆಲ್ಲ ಬಂದ್ಬಿಟ್ಟು ವೇಸ್ಟ್ ಮೆಟೀರಿಯಲ್ ಮಾಡಿರೋಂಥ ಪಾರ್ಕ್ ಅಂತಿದೆಲ್ಲ ಎಲ್ಲ ಗುಜರಿ ಎಲ್ಲ ಇರುತ್ತಲ್ಲ ಅದನ್ನು ತೊಗೊಂಡ್ಬಿಟ್ಟು ನೀಟಾಗಿ ನೋಡಿ ಯಾವ ಥರ ಮಾಡಿದ್ದಾರೆ ಅಂತೇಳಿ ಇಲ್ಲಿ ಪಾರ್ಕು. ಎಲ್ಲ ಜ್ಯೋತಿರ್ಲಿಂಗಗಳನ್ನು ಕೂಡ ತೋರಿಸುವಂಥ ಒಂದು ಪಾರ್ಕ್ ಇದೆ. ಆ್ಯಕ್ಚುಲಿ ಮೇಲ್ಗಡೆಯಿಂದ ಮಾತ್ರ ಡ್ರೋನ್ ಶಾಟ್ ನೋಡಿದ್ರಲ್ಲ ಹೇಗಿದೆ ಅಂತ ಸೇಮ್ ಟು ಸೇಮ್ ಇಂಡಿಯಾ ಮ್ಯಾಪ್ ಥರನೇ ಇದೆ ಡಿಟ್ಟು. ಮತ್ತು ಎಲ್ಲ ಕಡೆ ಪ್ಲೇಸ್ಮೆಂಟು ಅದೇ ರೀತಿಯಲ್ಲಿದೆ. ಎಲ್ಲಿ ಜ್ಯೋತಿರ್ಲಿಂಗ ಇದೆ ಆ ಥರ ಒಂದು ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಇವತ್ತು ಆ್ಯಕ್ಚುಲಿ ಕ್ರೌಡ್ ಕಡಿಮೆ ಇರೋದಕ್ಕೆ ಅಥವಾ ನಾವು ಜಲ್ದಿ ಬಂದಿರೋದಕ್ಕೆ ತುಂಬಾ ಚೆನ್ನಾಗಿದೆ. ಹಾಗೆ ನಾನು ನೆಕ್ಸ್ಟ್ ಹೋಗಿದ್ದು ಎಲ್ಲಿಗಪ್ಪ ಅಂದರೆ ಜೈಸ್ವಾಲ್ ದೋಸೆ. ಇದು ಪ್ರಯಾಗ್ರಾಜ್ನಲ್ಲಿ ಒಂದು ಅದ್ಭುತವಾದಂಥ ದೋಸೆ ಜಾಯಿಂಟ್ ಅಂತ ಹೇಳ್ಬೋದು. ಇಲ್ಲಿ ಬೆಣ್ಣೆ ಮಸಾಲೆ ಬೆಣ್ಣೆ ದೋಸೆ ತುಂಬಾ ಟೇಸ್ಟಿಯಾಗಿತ್ತು. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಸೊ ಈಗ ಶಿವಾಲಯ ಪಾರ್ಕ್ ಆಯಿತು. ಇಲ್ಲಿಂದ ಹೋಗ್ತಿರೋದು ಲಟ್ಟೆವು ಹನುಮಾನ್ ಅಂತೇಳಿ, ಅಂತಂದರೆ ಮಲ್ಕೊಂಡ್ರೆ ಅಂತ ಒಂದು ಹನುಮಾನ್ ಅಂತ. ಸೊ ಈ ಒಂದು ಹನುಮಾನ್ ಬಗ್ಗೆ ಹೇಳಬೇಕು ಅಂತಂದರೆ ರಾವಣನ ಒಂದು ಆಸ್ಥಾನಕ್ಕೆ ಹೋದಂಥ ಹನುಮಾನ್ ಏನು ಮಾಡ್ತಾನೆ ಹೇಳಿ ಫುಲ್ಲು ಲಂಕೆನ ಸುತ್ತಾನೆ ತನ್ನ ಬಾಲದಿಂದ. ಆ ಸುತ್ತ ನಂತರ ಅವರಿಗೆ ಫುಲ್ ಒಂಥರ ಸುಸ್ತಾಗಿರುತ್ತೆ, ವಿಶ್ರಾಂತಿ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಮಲ್ಕೊತಾರಂತೆ. ಮಲ್ಕೊಂಡಾಗ ಗಂಗಾ ನದಿ ಬಂದ್ಬಿಟ್ಟು ಅವ್ರಿಗೆ ಒಂದು ನೀರನ್ನು ಹಾಕಿ ಒಂದು ಸಮಾಧಾನ ಮಾಡ್ತಾರೆ. ಗಂಗಾ ನದಿಯಿಂದ ಅವ್ರಿಗೆ ಮುಂದೆ ಸ್ವಲ್ಪ ಸಮಾಧಾನ ಆಗ್ತಾರೆ. ಅದಕ್ಕಾಗಿ ನಾವು ಇದನ್ನು ಲಟ್ಟೆವು ಹನುಮಾನ್ ಅಂತಾರೆ. ಅಂದರೆ ವಿಶ್ರಾಂತಿ ತೆಗೆದುಕೊಳ್ಳುವಂಥ ಒಂದು ಹನುಮಾನ್ ಅಂತ ಹೇಳ್ಬೋದು. ಸೊ ಬಡೆ ಹನುಮಾನ್ ಮಂದಿರ ಬಂದ್ಬಿಟ್ಟು ಆಲ್ಮೋಸ್ಟ್ 2 hours 2.5 hours ಆಯಿತು ಹೊರಗಡೆ ಬರಲಿಕ್ಕೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ರು. ಅದನ್ನು ಮುಗಿಸ್ಕೊಂಡು ಈಗ ಮತ್ತೆ ಇನ್ನೊಂದು ಕ್ಯೂ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಪದಳಪುರಿ ದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಇಲ್ಲಿ ಅಕ್ಷಯ ವಾಟಿಕಾ ಅಂತ ಇದೆ. ಸೊ ಅಂದರೆ ಒಂದು ಮರ ಅಲ್ಲಿ ನೀವು ಏನಾದರೂ ಕೇಳ್ಕೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ನಂಬಿಕೆ. ಸೊ ಅದನ್ನು ನೋಡೋಕೆ ಹೋಗ್ತಾಯಿದೆ. ಬಟ್ ಕ್ಯೂ ಮಾತ್ರ ಇವತ್ತು ಸಿಕ್ಕಾಪಟ್ಟೆ ಬೆಂದು ಹೋಗ್ಬಿಟ್ಟಿದ್ದೀನಿ ಬಿಸಿಲಲ್ಲೇ. ಬಟ್ ಬಡೆ ಹನುಮಾನ್ ಟೆಂಪಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಒಂಥರ ವೈಬ್ಸ್ ತುಂಬ ಚೆನ್ನಾಗಿತ್ತು. ಏನು ಮಾಡೋದು, ಒಳಗಡೆ ವಿಡಿಯೋ ತೆಗಿಲಿಕ್ಕೆ ಬಿಡಲಿಲ್ಲ. ಕ್ಯೂ ಮಾತ್ರ ಸಿಕ್ಕಾಪಟ್ಟೆ ಇತ್ತು. ಅಲ್ಲಿ ಹೋಗ್ತಿದ್ದಂಗೆಲ್ಲ ಸೆಕ್ಯೂರಿಟಿ ಫಸ್ಟ್ ನಮ್ಮನ್ನು ಚೆಕ್ ಮಾಡಿಬಿಟ್ಟು ನನ್ನ ಕ್ಯಾಮ್ರಾ ಇಸ್ಕೊಂಡ್ಬಿಟ್ರು. ಸೊ ಒಂದು ಫೋಟೋ ಹಾಕಿರ್ತೀನಿ ನೋಡ್ಕೊಳ್ಳಿ. ಇದೇ ಬಡೆ ಆಲ್ಮೋಸ್ಟ್ ಒಂದು ಮಿನಿಮಮ್ ಒಂದು 8-10 ಕಿಲೋಮೀಟರ್ ತಡ್ಕೊಂಡ್ಬಂದಿದ್ದೀವಿ. ಬರೀ ಬಡೆ ಹನುಮಾನು ಮತ್ತು ಈ ಒಂದು ಪಾತಾಳಪುರಿ ಪ್ಲಸ್ ಈಗ ನೋಡಿದಂಥ ಅಕ್ಷಯ ವಾಟಿಗೆ ಹೋಗೋಕ್ಕಲ್ಲೇ ಆಲ್ಮೋಸ್ಟ್ ಒಂದು 8-10 ಕಿಲೋಮೀಟರ್ ಅಂತ ಆಗಿದೆ. ಸಿಕ್ಕಾಪಟ್ಟೆ ನಡೆದಿದ್ದಾಯ್ತು ಇವತ್ತು. ನೋಡಬೇಕು ಎಷ್ಟು ಕ್ಯಾಲರಿ ಕಡಿಮೆ ಆಗಿದೆ ಅಂತೇಳಿ. ಸೊ ಆ್ಯಕ್ಚುಲಿ ನಾವು ಅಲ್ಲೇ ಹೇಳಿದ್ವಲ್ಲ ಸರಸ್ವತಿ ಬಂದ್ಬಿಟ್ಟು ಒಂದು ಗುಪ್ತಗಾಮಿನಿಯಾಗಿ ಬರುತ್ತೆ ಅಂತೇಳಿ. ಸೊ ನೀವು ಸರಸ್ವತಿ ನದಿನ ನೋಡಬೇಕು ಅಂದರೆ ಪ್ರಯಾಗ್ರಾಜಲ್ಲಿ ಇದೊಂದು ಬಾವಿಯಲ್ಲಿ ಮಾತ್ರ ನೋಡ್ಲಿಕ್ಕೆ ಸಾಧ್ಯ. ಇದನ್ನೇ ಸರಸ್ವತಿ ಕೂಪ್ ಅಂತ ಕರೀತಾರೆ. ಇಲ್ಲಿಂದ ಸರಸ್ವತಿ ಹರಿದೋಗ್ಬಿಟ್ಟು ಒಳಗಡೆ ಗಂಗಾ ಮತ್ತು ಯಮುನಾ ಜೊತೆ ಸೇರಿ ಪ್ರಯಾಗ್ರಾಜಲ್ಲಿ ಸಂಗಮ್ ಅಂತ ಆಗುತ್ತೆ. ಇದಾದ ನಂತರ ನೆಕ್ಸ್ಟು
ನಾನು ಹೊರಟಿದ್ದು ಶಂಕರ ಮಂಟಪಕ್ಕೆ ನೋಡೋಣ ಅಂತ. ಯಾಕಂದರೆ ಶಂಕರ ಮಂಟಪದಿಂದ ಈ ಒಂದು ಪ್ರಯಾಗ್ರಾಜ್ನ ಫುಲ್ ವ್ಯೂ ಅದ್ಭುತವಾಗಿ ಕಾಣಿಸುತ್ತೆ. ಶಂಕರ ಮಂಟಪಕ್ಕೆ ಬಂದರೆ ಇಲ್ಲಿ ಶಂಕರಾಚಾರ್ಯರು ಸ್ಥಾಪಿಸಿರುವಂಥ ಒಂದು ಮಠ ಇದೆ. ಆ್ಯಕ್ಚುಲಿ ತುಂಬಾ ಅದ್ಭುತವಾಗಿದೆ. ಆ್ಯಕ್ಚುಲಿ ಇನ್ನೂ ಅದ್ಭುತವಾಗಿದೆ ಏನಂತಂದರೆ ಈ ಒಂದು ಮಂಟಪದಿಂದ ಇದು ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಇಲ್ಲಿಂದ ಪೂರ್ತಿಯಾದಂಥ ಸಂಗಮ ಕಾಣುತ್ತೆ ನೋಡಿ. ನೋಡಿ ಇಲ್ಲಿ ಕೂಡ ನಮ್ಮ ಕನ್ನಡದವ್ರು ಸಿಕ್ಕಿದಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಹೆಂಗನ್ನಿಸ್ತು ಸರ್? ಸೂಪರ್ ಆಗಿದೆ, ನೋಡೋಕ್ಕೆ 2 ಕಣ್ಣು ಸಾಲದು. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಜಾಸ್ತಿ ಸುತ್ತಾಡಬೇಕು, ಎಲ್ಲ ನೋಡಬೇಕು ಅಂದರೆ ಒಂದು ದಿವಸಕ್ಕಂತೂ ನೋಡೋಕ್ಕೂ ಆಗಲ್ಲ. ಕನಿಷ್ಠ ಒಂದು 2-3 ದಿವಸ ಇಲ್ಲೇ ಇದ್ದು ನೋಡೋದು, ಎಲ್ಲವನ್ನು ನೀಟಾಗಿ ನೋಡೋದು. ಇಷ್ಟು ಜನ ಯಾವ ಥರ ನೋಡಿದ್ದೀರಾ ಸರ್ ನೀವು? ನೋಡಿಲ್ಲ, ಮುಂದೆ ನೋಡೋಕೆ ಆಗಲ್ಲ ಸರ್. ಇಲ್ಲ ನೋಡ್ತಾ ಇದ್ದೀವಿ, ಯಾವ ರೋಡು ಖಾಲಿ ಅಂತ ಅನ್ನಿಸ್ತಾ ಇಲ್ಲ. ಸೇರಿದ್ರು ಈ ಗಲಾಟೆ ಇಲ್ದಿರ ಇದೆಯಲ್ಲ, ಅದು ನಮ್ಮ ತಾಕತ್ ಅಲ್ವಾ? ತಾಕತ್ ಅಂದ್ರೆ ಅದು. ನೋಡಿ ಎಲ್ಲೂ ಕೂಡ ಮತ್ತೆ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ರೆ. ಆ್ಯಕ್ಚುಲಿ ಎಲ್ಲ ಕಡೆ ನೀಟಾಗಿ ಎಷ್ಟು ನೀಟ್ ಸಾಕು. 40 ಕೋಟಿ ಜನ ಬಂದಿರೋದು ಸರ್ ಇದುವರೆಗೂ. ಅಥವಾ 40 ಕೋಟಿ ಜನ ಬಂದಿದ್ರು ಇನ್ನು ಯಾವ ಲೆವೆಲ್ ನೀಟಾಗಿ ಮೇಂಟೈನ್ ಮಾಡಿದ್ರೆ ಆಗಿದೆ ಸರ್. ಅದು ಇಂಪಾರ್ಟೆಂಟ್. ಇಲ್ಲೊಂದು ಗೋಜಲು ಒಂದಾಗಿ ಏನಿಲ್ಲ, ಅದು ಇಂಪಾರ್ಟೆಂಟ್. ಚೆನ್ನಾಗಿ ಮಾಡಿದ್ರು. ಜನ ಸೇರೋದು ಇಂಪಾರ್ಟೆಂಟ್ ಅಲ್ಲ, ಜನ ಸೇರಿದ್ಮೇಲೆ ಶಾಂತಿಯಿಂದ ಇರ್ತಾರೆ ನೋಡಿ, ಅದು ಇಂಪಾರ್ಟೆಂಟ್. ಓಕೆ ಸರ್. ಮತ್ತೆ ಸೇರಂತ ಸೊ ವಿಡಿಯೋನ ಮಧು ವೆಂಕಟ್ ಫಿಲಮ್ ಅಂತ ಇರುತ್ತೆ ಯೂಟ್ಯೂಬಲ್ಲಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅದರಲ್ಲಿ ಸಿಗುತ್ತೆ. ಓಕೆ, ಸಿಗೋಣ ಸರ್. ಬಾಯ್ ಬಾಯ್. ಈಗ ನಾನಿರುವಂಥದ್ದು ಬಂದ್ಬಿಟ್ಟು ಮಹಾಕುಂಭ ಮೇಳದಲ್ಲೇ ಮೇನ್ ಅಟ್ರಾಕ್ಷನ್ ಅಂತ ಹೇಳ್ಬೋದು ಈ ಒಂದು ಸ್ಥಳ, ಸಂಗಮನ ಬಿಟ್ಟರೆ. ಯಾಕೆಂದರೆ ಇಲ್ಲಿರುವಂಥದ್ದು ನಾಗಸಾಧುಗಳು. ಈ ನಾಗಸಾಧುಗಳು ಯಾರಪ್ಪ ಅಂತಂದರೆ ಫಸ್ಟು ಎಲ್ಲವನ್ನು ತ್ಯಜಿಸಿ ತಮಗೆ ತಾವೇ ಪಿಂಡ ಬಿಟ್ಕೊಂಡು ಅವರು ನಾಗಸಾಧುಗಳಿಗೆ ಒಂದು ಮೋಕ್ಷ ಹುಡ್ಕೊಂಡು ಹೊರಡ್ತಾರೆ. ಆಯಿತಾ? ಅದಾದ ನಂತರ ಅವರು ಅಧ್ಯಕ್ಷರು ಅಂದರೆ ಯಾರು ಗುರುಗಳಿರ್ತಾರೋ ಅವರಿಂದ ಒಂದು ಅರ್ಹತೆನ ಪಡೆದ ನಂತರ ಅವರು ನಾಗಸಾಧುಗಳು ಅಂತ ಕರೆಸ್ಕೊಳ್ತಾರೆ. ಬಟ್ ಈ ಒಂದು ಮಹಾಕುಂಭದಲ್ಲಿ ಇಲ್ಲೊಂದು ಅವ್ರಿಗೆ ಸ್ಥಳ ಸಿಗಬೇಕು ಅಂತಂದರೆ ಅಧ್ಯಕ್ಷರು ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಡಬೇಕು. ಉತ್ತರ ಕೊಟ್ಟರೆ ಮಾತ್ರ ಅವರು ಇಲ್ಲಿ ಬಂದ್ಬಿಟ್ಟು ಈ ಒಂದು ಅಖಾಡದಲ್ಲಿ ಇರಲಿಕ್ಕೆ ಸ್ಥಳ ಸಿಗುತ್ತೆ ಅವ್ರಿಗೆ. ಇಲ್ಲ ಅಂತಾರೆ ನೆಕ್ಸ್ಟ್ ಮಹಾಕುಂಭವರೆಗೂ ಅವ್ರು ವೆಯ್ಟ್ ಮಾಡಬೇಕು. ಬನ್ನಿ, ಹಾಗೆ ಇಲ್ಲಿ ಪ್ರಶ್ನೆಗೆ ಉತ್ತರ ಕೊಟ್ಟು ತನ್ನ ಅರ್ಹತೆಯನ್ನು ಸಾಧಿಸಿಕೊಂಡು ಇರುವಂಥ ಸ್ವಲ್ಪ ಜನ ನಾಗಸಾಧುಗಳನ್ನ ನೋಡ್ತಾ ಹೋಗೋಣ. ಇಂದಿನ ನಾಗಸಾಧುಗಳು ಯೋಗ, ತಪಸ್ಸು, ಧ್ಯಾನ, ಶಿವನ ಉಪಾಸನೆ ಮತ್ತು ಧರ್ಮ ಪ್ರಚಾರದಲ್ಲಿ ತೊಡಗಿರುತ್ತಾರೆ. ಕುಂಭಮೇಳದ ಪವಿತ್ರ ಸ್ನಾನದಲ್ಲಿ ಅವರು ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತಾರೆ. ಅವರ ಅಖಾಡಗಳು ಇಂದಿಗೂ ಹಿಂದೂ ಪರಂಪರೆ ಮತ್ತು ಗುರು ಪರಂಪರೆಯನ್ನು ಮುಂದುವರಿಸುತ್ತಾ ಬಂದಿವೆ. ಸೊ ಈಗ ಡೇ ಎಂಡ್ ಆಗ್ತಾ ಇದೆ. ಡೇ ಎಂಡಿಗೆ ನಾನು ಇಲ್ಲಿ ಲೇಸರ್ ಶೋಗೆ ಬಂದಿದ್ದೇನೆ. ಲೇಸರ್ ಶೋ ಮತ್ತು ಅದ್ಭುತವಾಗಿರುತ್ತೆ. ಲೇಸರ್ ಶೋ ಅಲ್ಲಿ ಏನೇನು ಕವರ್ ಮಾಡ್ತಾರೆ ಅಂದರೆ, ನಾನು ನೋಡೋ ಪ್ರಕಾರ ಇಲ್ಲಿ ಬಂದ್ಬಿಟ್ಟು ಸಮುದ್ರ ಮಂಥನ ಮತ್ತು ಕುಂಭ ಏನಕ್ಕೆ ಮಾಡ್ತಾರೆ ಇದನ್ನೆಲ್ಲನೂ ಕೂಡ ಕವರ್ ಮಾಡ್ತಾರೆ ಇಲ್ಲಿ. ಸೊ ನೋಡೋಣ ಹೇಗಿದೆ ಅಂತೇಳಿ ಲೇಸರ್ ಶೋ. ಎಲ್ಲ ಕೂಡ ಚೆನ್ನಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಇನ್ನೇನು ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ. पाप और पुण्य की उड़ती यहाँ चिड़िया है, जैसा कर्म तेरा वैसी दिखती ये दुनिया है. नमक कच्ची करी सी गुड़ पाए. ಸೊ ಅದಾಗಿತ್ತು ಒಂದು ಲೇಸರ್ ಶೋ. ಎಲ್ಲರೂ ಎಂಜಾಯ್ ಮಾಡಿದ್ರೆ ಅಂದ್ಕೊಂಡಿದ್ದೀನಿ. ಸೊ ಇದು ಕಂಪ್ಲೀಟ್ ಮಹಾಕುಂಭದ ಒಂದು ವಿಶೇಷತೆ. ನಾನು ನಿಮಗೆಲ್ಲ ತೋರಿಸಿದ್ದು 144 ವರ್ಷಕ್ಕೆ ಒಮ್ಮೆ ನಡೆಯುವ ಈ ಮಹಾಕುಂಭ. ನಾನು ಇರ್ತೀನೆಲ್ಲ ಗೊತ್ತಿಲ್ಲ, ಬಟ್ ಈ ವಿಡಿಯೋ ಇದ್ರಂತೂ ಎಲ್ಲರಿಗೂ ಇಷ್ಟವಾಗುತ್ತೆ ಅಂತ ಅನ್ಕೊತೀನಿ. ಸೊ ಅಂತ ಹೇಳ್ತಾ ಈ ಒಂದು ಡಿವೈನ್ ಮತ್ತು ಸ್ಪಿರಿಚುಯಾಲಿಟಿಯಿಂದ ಸೈನಿಂಗ್ ಆಫ್ ಫ್ರಮ್ ಮಹಾಕುಂಭ 2024.